ಹಲೋ ಕುಟುಂಬದವರೇ, ನಮಸ್ಕಾರ. ಸೊ ನೀವು ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ? ಇವತ್ತೊಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ. ಈ ರೆಮಿಡಿಯಿಂದ ಯಾವ ತರ ಸಣ್ಣ ಆಗೋದು, ಯಾವ ತರ ಹಾಕ್ತಾರೆ ಮೇಡಮ್, ಹೇಗೆ ತಗೋಬೇಕು, ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾನು ಬಂದು ಒಂದು ಬ್ಲೆಂಡರ್ ತೊಗೊಂಡಿದ್ದೀನಿ, ಹಾಗೆ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ 2 ನಿಂಬೆಹಣ್ಣ ಕೂಡ ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಾವು ಬ್ಲೆಂಡರ್ಗೆ ಹಾಕಿದಾಗ ಅದು ಬಂದು ತುಂಬ ನುಣ್ಣಗಾಗಬೇಕು ಅಂತ. ಸೊ ಈ ಒಂದು ನಿಂಬೆಹಣ್ಣಲ್ಲಿರೋ ಗುಣ ಬಂದು ಕೊಲೆಸ್ಟ್ರಾಲ್ನ ಬರ್ನ್ ಮಾಡುತ್ತೆ. ಎಂಥ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೂ ಅದನ್ನು ಸುಟ್ಟಾಕುತ್ತೆ. ಆ ಒಂದು ಶಕ್ತಿ ಈ ಒಂದು ನಿಂಬೆಹಣ್ಣಿಗಿದೆ. ಇದ್ರ ಜೊತೆ ಬಂದು ನಾನು 2 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಸಾಸಿವೆ ಹಾಕ್ಕೊಂಡು ನೀಟಾಗಿ ಇದೊಂದು ಮಿಕ್ಸಿಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೈಸಿಗೆ ಬ್ಲೆಂಡ್ ಆಗಬೇಕು. ಈ ಒಂದು ಬ್ಲೆಂಡ್ ಆಗಿರೋದನ್ನ ಬೇಕಾದ್ರೆ ನೀವು ಬಿಸಿ ಬಿಸಿ ನೀರಿಗೆ ಡೈಲಿ ಒಂದೊಂದು ಸ್ಪೂನ್ ಹಾಕಿ ಕುಡಿಬೋದು. ಇದನ್ನು ಬಂದು ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡ್ಬೋದು. ಸೊ ನಾನೇನು ಮಾಡ್ತಾ ಇದ್ದೀನಿ, ನನಗೆ ಅದನ್ನು ಹಾಗೆ ಇಟ್ಟು ಕುಡಿಯೋದಕ್ಕಾಗಲ್ಲ ಅಂದ್ಕೊಂಡು ಇಲ್ಲಿ ಬಂದು ಐಸ್ ಕ್ಯೂಬ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯೂಬ್ ಮೋಲ್ಡಲ್ಲಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಚಿಕ್ಕ ಸೊ ಮೋಲ್ಡಲ್ಲೆಲ್ಲ ಹಾಕ್ಕೊಂಡು, ಸೊ ಇದನ್ನು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ನಿಮಗೆ ಫ್ರಿಡ್ಜಲ್ಲಿ. ಸೊ ಇದು ತುಂಬಾ ಚೆನ್ನಾಗಿ ನಿಮಗೆ ಗಟ್ಟಿಗಾಗುತ್ತೆ. ಸೊ ಇದನ್ನು ಬಂದು ನೀವು ಒಂದು ವಾರದವರೆಗೂ ಯೂಸ್ ಮಾಡ್ಬೋದು ಮಾಡಿಟ್ಕೊಂಡು. ಸೊ ನೋಡಿ, ಇಲ್ಲಿ ಫುಲ್ಲು ಆ ಒಂದು ಮೋಲ್ಡಲ್ಲಿರೋದು ಗಟ್ಟಿಯಾಗಿದೆ ಕ್ಯೂಬು. ಸೊ 1 ಗ್ಲಾಸ್ ಬಿಸಿ ಬಿಸಿ ನೀರಿಗೆ 3 ಕ್ಯೂಬ್ ಹಾಕ್ಕೋಬೇಕಾಗತ್ತೆ ನೀವು. ಒಂದು ದಿನಕ್ಕೆ 3 ಕ್ಯೂಬ್, ಬೆಳಿಗ್ಗೆ 3 ಕ್ಯೂಬು, ರಾತ್ರಿ 3 ಕ್ಯೂಬ್ ಹಾಕಿ ಕುಡೀರಿ. ನಿಮ್ಮ ಹೊಟ್ಟೆಲ್ಲ ಎಷ್ಟು ಚೆನ್ನಾಗಿ ಕರಗೋಗುತ್ತೆ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.